ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನೀವಿಲ್ಲಿ ನೋಡ್ತಾ ಇದ್ದೀರಾ ಎಷ್ಟೊಂದು ಮೊಟ್ಟೆಗಳು ಕಾಣಿಸ್ತಾ ಇದೆ. ಹಾಗೆ ಜನ ಮೊಟ್ಟೆ ತೊಗೊಳಕ್ಕಂತ ಅಂಗಡಿಗೆ ಬಂದಾಗ ಸುಮಾರು ಪ್ರಶ್ನೆಗಳನ್ನ ಕೇಳ್ತಾ ಇರ್ತಾರೆ. ಇದು ಏನಪ್ಪ ಅಂತಂದರೆ, ಚೆನ್ನಾಗಿರೋ ಮೊಟ್ಟೆ ಕೊಡಿ, ಗಟ್ಟಿ ಇರೋದನ್ನ ಕೊಡಿ, ಹಾಗೆ ಶೀಳೋಗದೆ ಇರೋ ಮೊಟ್ಟೆ ಕೊಡಿ ಅಂತ ಕೇಳ್ತಾ ಇರ್ತಾರೆ. ಯಾಕಪ್ಪ ಅಂತಂದರೆ, ಮೊಟ್ಟೆಗಳನ್ನ ಬೇಯಿಸ್ಬೇಕಾದ್ರೆ ಮೊಟ್ಟೆ ಒಡೆದೋಗಿ ಎಲ್ಲ ಈಚೆ ಬಂದ್ಬಿಡುತ್ತೆ, ತಿನ್ನೋದಕ್ಕೆ ಚೆನ್ನಾಗಿರಲ್ಲ. ಆದರೆ ನಾವು ಮೊಟ್ಟೆ ಬೇಯಿಸ್ಬೇಕಾದ್ರೆ ಚಿಕ್ಕದಾದೊಂದು ಸೀಕ್ರೆಟ್ ಟಿಪ್ಸ್ನ ಬಳಸಿ ಬೇಯಿಸೋದ್ರಿಂದ ಸ್ವಲ್ಪ ಕೂಡ ಮೊಟ್ಟೆ ಹೊಡೆದು ಈಚೆ ಬರಲ್ಲ. ಅದೇನು ಆ ಸೀಕ್ರೆಟ್ ಟಿಪ್ಸ್ ಅಂತ ನೀವು ತಿಳ್ಕೊಬೇಕು ಅಂದರೆ ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಾನಿಲ್ಲಿ ಸ್ಟವ್ನ ಆನ್ ಮಾಡಿ ಒಂದು ಪಾತ್ರೆ ಇಟ್ಟಿದ್ದೀನಿ. ಹಾಗೆ ಆ ಪಾತ್ರೆಗೆ ನಾನಿಲ್ಲಿ ಒಂದು ಚಮಚದಷ್ಟು ನೀರನ್ನ ಹಾಕ್ಕೊತಾ ಇದ್ದೀನಿ. ನೀವು ಇಷ್ಟೇ ಹಾಕ್ಬೇಕಂತ ಏನಿಲ್ಲ, ನೀವು ಮೊಟ್ಟೆನ ಎಷ್ಟು ಬೇಯಿಸ್ತೀರಾ ನೋಡಿಕೊಂಡು ಮೊಟ್ಟೆ ಮುಳುಗಬೇಕು ನೀರಲ್ಲಿ, ಅಷ್ಟು ನೀರು ಹಾಕ್ಕೊಂಡ್ರೆ ಸಾಕಾಗುತ್ತೆ. ಹಾಗೆ ಇದೇ ನೀರಿಗೆ ನಾನು ಒಂದು ದೊಡ್ಡ ಸ್ಪೂನಲ್ಲಿ 1 ಸ್ಪೂನಷ್ಟು ವಿನಿಗರ್ನ ಹಾಕ್ಕೊತಾ ಇದ್ದೀನಿ. ಹಾಗೆ ಮೊಟ್ಟೆಗೆ ನಾನಿಲ್ಲಿ ನೀರನ್ನೆಲ್ಲ ಹಾಕಿ ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ. ಹಾಗೆ ಸ್ಟವ್ ಮೇಲೆ ಇಟ್ಟಿರೋ ನೀರು ಬಿಸಿ ಆಗ್ತಾ ಇದೆ. ಆ ಬಿಸಿ ಆಗ್ತಾ ಇರೋ ನೀರಿಗೆ ನಾವು ಇವಾಗ ಒಂದೊಂದೇ ನಿಧಾನಕ್ಕೆ ಮೊಟ್ಟೆನೆಲ್ಲ ಹಾಕ್ಕೊಳ್ಳೋಣ. ಸ್ಟಾರ್ಟಿಂಗಲ್ಲಿ ನಾವು ಮೊಟ್ಟೆನ ಬೇಯಿಸ್ಬೇಕಾದ್ರೆ 5 ನಿಮಿಷದವರೆಗೂ ಕೂಡ ಸ್ಟವ್ನ ಊರಿನ ಸಿಮ್ಮಲ್ಲೇ ಇಟ್ಕೊಂಡು ಬೇಯಿಸ್ಬೇಕು. ಯಾಕೆ ಅಂತಂದರೆ ಮೊಟ್ಟೆ 1 ರೌಂಡ್ ಅಷ್ಟು ಗಟ್ಟಿ ಆಗುತ್ತೆ. ಅವಾಗ ಮೊಟ್ಟೆ ಹೊಡೆದೋಗಲ್ಲ. ನಂತರ ನಾವಿಲ್ಲಿ ಕುದೀತಾ ಇರೋ ಮೊಟ್ಟೆಗೆ ಸ್ವಲ್ಪ ಕಲ್ಲುಪ್ಪನ್ನ ಹಾಕಿ, ಹಾಗೆ ಸ್ಟವ್ನ ಉರಿನ ಕೂಡ ಜಾಸ್ತಿ ಮಾಡಿಕೊಂಡು ಪ್ಲೇಟ್ನ ಮುಚ್ಚಿ ಒಂದು 10 ನಿಮಿಷ ಬೇಯಿಸ್ಕೊಂಡ್ರೆ ಚೆನ್ನಾಗಿ ಬೆಂದ್ಕೊಡುತ್ತೆ. ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಮೊಟ್ಟೆ ಒಂದು ಕೂಡ ಓಪನ್ ಆಗದೆ ಇರೋ ರೀತಿಯಲ್ಲಿ, ಒಡ್ಕೊಂಡೇ ಇರೋ ರೀತಿಯಲ್ಲಿ ಬೇಯ್ತಾ ಇದೆ ಅಂತ. ಹಾಗಾದರೆ ಈ ವಿಡಿಯೋನ ನೀವು ಕೂಡ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ ಒತ್ತೋದನ್ನ ಮರಿಬೇಡಿ ಅಂತ ಕೇಳ್ಕೊತಾ ಇದ್ದೀನಿ. ಮೊಟ್ಟೆ ಇವಾಗ ಬೆಂದು ರೆಡಿ ಇದೆ. ಈ ಟೈಮಲ್ಲಿ ನಾವು ಸ್ಟವ್ನ ಆಫ್ ಮಾಡಿಬಿಟ್ಟು ಪ್ಲೇಟ್ನ ಕ್ಲೋಸ್ ಮಾಡಿ ಸ್ವಲ್ಪ ಹೊತ್ತು ಸೈಡ್ಗೆ ಎತ್ತಿಟ್ಬಿಡೋಣ. ಆವಾಗ ಬಿಸಿನಲ್ಲೇ ಒಳಗಡೆ ಹಾಗೇ ಬೆಂದ್ಕೊಂಬಿಡುತ್ತೆ. ಹಾಗೆ ಒಂದು 5 ನಿಮಿಷ ಆದ ನಂತರ ನಾವು ಪ್ಲೇಟ್ನ ಓಪನ್ ಮಾಡಿ ಮೊಟ್ಟೆಲಿರೋಂಥ ಬಿಸಿ ನೀರನ್ನ ಬೇರೆ ಪಾತ್ರೆಗೆ ಹಾಕ್ಕೊಂಡು ಹೊರಗಡೆ ಹಾಕೋಣ. ಹಾಗೆ ಮೊಟ್ಟೆ ಇರೋ ಪಾತ್ರೆಗೆ ಸ್ವಲ್ಪ ತಣ್ಣೀರನ್ನ ಹಾಕಿದಾಗ ಮೊಟ್ಟೆ ಫುಲ್ ಎಲ್ಲ ತಣ್ಣಗಾಗುತ್ತೆ. ನೆಕ್ಸ್ಟು ನಾವಿಲ್ಲಿ ಮೊಟ್ಟೆದು ಓಡು ಅಥವಾ ಸಿಪ್ಪೆ ಏನಿರುತ್ತೆ ಅದನ್ನು ತೆಗಿಬೇಕು. ಅದನ್ನು ತೆಗಿಬೇಕಂದ್ರೆ ನಾವು ಮೊಟ್ಟೆನ ಈ ರೀತಿಯಾಗಿ ನೆಲಕ್ಕೆ ಒಂದು 2-3 ಸರಿ ಈ ಥರ ಪ್ರೆಸ್ ಮಾಡಿದಾಗ ಅದು ಓಡೆಲ್ಲ ಕ್ರ್ಯಾಕ್ ಆಗುತ್ತೆ. ನೋಡಿ, ಒಂದೇ ಕೈಲೇ ಎಷ್ಟು ಈಸಿಯಾಗಿ ತೆಗಿಬೋದು. ಮೊಟ್ಟೆ ಎಲ್ಲೂ ಕೂಡ ಸ್ವಲ್ಪ ಕೂಡ ಕಟ್ಟಾಗಲ್ಲ, ಅಷ್ಟು ನೀಟಾಗಿ ಬರುತ್ತೆ. ಇಷ್ಟು ನೀಟಾಗಿ ಇದು ಬರೋದಕ್ಕೆ ಕಾರಣ ಏನಪ್ಪ ಅಂತಂದರೆ, ನಾವು ಸ್ಟಾರ್ಟಿಂಗಲ್ಲಿ ಬಳಸುವಂಥ ವಿನಿಗರು ಮೊಟ್ಟೆ ಬೇಗ ಬೇಯೋದಕ್ಕೆ ಸಹಾಯ ಮಾಡೋದಲ್ಲದೆ ಅದ್ರ ಓಡನ್ನ ತೆಗಿಯೋದಕ್ಕೆ ಕೂಡ ತುಂಬಾ ಈಸಿ ಮಾಡುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ತುಂಬಾ ಇಷ್ಟ ಆಗುತ್ತಲ್ಲ ನಿಮಗೆ ಈ ವಿಡಿಯೋ. ಹಾಗಾದರೆ ಈ ವಿಡಿಯೋನ ಎಲ್ಲರೂ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ ಒತ್ತೋದನ್ನ ಮರಿಬೇಡಿ. ಹಾಗಾದರೆ ನೀವು ಯಾವುದೇ ಫಂಕ್ಷನಲ್ಲಿ ಎಷ್ಟೇ ಮೊಟ್ಟೆ ಬೇಯಿಸಿದ್ರೂ ಕೂಡ ಈ ರೀತಿಯಾದ ಒಂದು ಟಿಪ್ಸ್ನ ಬಳಸಿ ಬೇಯಿಸೋದ್ರಿಂದ ಒಂದು ಮೊಟ್ಟೆ ಕೂಡ ವೇಸ್ಟ್ ಆಗಲ್ಲ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು.